ಸ್ನೇಹಿತರೆ ನಮಸ್ಕಾರ. ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಒಳ್ಳೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಯಿತು. ಒಳ್ಳೆ ಬುಲ್ ಮೂಮೆಂಟಮ್ ಅನ್ನು ತೋರಿಸ್ತು. ನಿಫ್ಟಿ 250 ಪಾಯಿಂಟ್ ಪ್ಲಸ್ ಅಲ್ಲಿ ಟ್ರೇಡ್ ಆಯಿತು. ಸೆನ್ಸೆಕ್ಸ್ 700 ಪಾಯಿಂಟ್ ಪ್ಲಸ್ ಅಲ್ಲಿ ಟ್ರೇಡ್ ಆಯಿತು. ಸ್ನೇಹಿತರೆ, ಮಾರ್ಕೆಟ್ ಇಷ್ಟು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗೋದಕ್ಕೆ, ಇಷ್ಟು ಬುಲ್ ಮೂಮೆಂಟಮ್ ಅನ್ನು ತೋರಿಸೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಆಗಸ್ಟ್ 15. ಸ್ನೇಹಿತರೆ, ಆಗಸ್ಟ್ 15ರಂದು ದೇಶದ ಪ್ರಧಾನಮಂತ್ರಿಗಳು ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ, ಭಾಷಣವನ್ನು ಮಾಡ್ತಾರೆ. ಈ ಭಾಷಣಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ಅದೇ ರೀತಿಯಾಗಿ ಈ ಆಗಸ್ಟ್ 15ರಂದು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಅನೇಕ ಘೋಷಣೆಗಳನ್ನು ಮಾಡಿದರು, ಅನೇಕ ಅನೌನ್ಸ್ಮೆಂಟ್ಗಳನ್ನು ಮಾಡಿದರು. ಇವ್ರು ಮಾಡಿದಂಥ ಅನೌನ್ಸ್ಮೆಂಟಲ್ಲಿ ಒಂದು ಅನೌನ್ಸ್ಮೆಂಟ್ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರೋದಂದರೆ GST ರೇಟ್ ಕಟ್. ಸ್ನೇಹಿತರೆ, ಪ್ರಧಾನಮಂತ್ರಿಯವರು ಮಾಡಿದಂಥ GST ರೇಟ್ ಕಟ್ಟಿಂದಾಗಿ ಇವತ್ತು ಮಾರ್ಕೆಟ್ ತುಂಬ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ GST ರೇಟ್ ಕಟ್ ಯಾವ ರೀತಿ ರಿಡ್ಯೂಸ್ ಆಗಿದೆ, ಇದು ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಯಾವುದೇ ಒಂದು ದೇಶ ನಡಿಬೇಕು, ಯಾವುದೇ ಒಂದು ಸರ್ಕಾರ ನಡಿಬೇಕು ಅಂತಂದ್ರೆ ಜನಗಳು ಟ್ಯಾಕ್ಸ್ ಕೊಡಬೇಕಾಗತ್ತೆ. ಜನಗಳು ಟ್ಯಾಕ್ಸ್ ಕೊಟ್ಟಾಗಲೇ ಮಾತ್ರ ಸರ್ಕಾರ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಸರ್ಕಾರಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಂತೆ ಟ್ಯಾಕ್ಸ್ಗಳು ತುಂಬ ಜಾಸ್ತಿ ಆದರೆ ಜನಗಳಿಗೆ ಅದು ತುಂಬ ಬರ್ಡನ್ ಆಗುತ್ತೆ. ಯಾವಾಗ ತುಂಬ ಬರ್ಡನ್ ಆಗುತ್ತೆ, ಜನಗಳು ದುಡ್ಡನ್ನು ಸ್ಪೆಂಡ್ ಮಾಡೋದನ್ನು ಕಮ್ಮಿ ಮಾಡ್ತಾರೆ. ಆವಾಗ ಇಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ GST ರೇಟ್ಗಳನ್ನು ರೆಡ್ಯೂಸ್ ಮಾಡಿದೆ. GST ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ. ನೀವು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿದಾಗ ಅದರ ಮೇಲೆ ಸರ್ಕಾರ ಕೆಲವೊಂದಿಷ್ಟು ಟ್ಯಾಕ್ಸನ್ನು ಹಾಕ್ತಿತ್ತು. ಫಾರ್ ದ್ಯಾಟ್ ವಿ ಕಾಲ್ ಇಟ್ ಎಸ್ ಅ GST. ಸ್ನೇಹಿತರೆ, ಸದ್ಯಕ್ಕೆ ಭಾರತದಲ್ಲಿ GST 5 ರೀತಿ ಸ್ಲ್ಯಾಬ್ಗಳಲ್ಲಿದೆ. ಒಂದನೇದು ಬಂದ್ಬಿಟ್ಟು 0% ಸ್ಲ್ಯಾಬ್. ಇದರಲ್ಲಿ ನಾವು ದಿನನಿತ್ಯ ಬಳಕೆ ಮಾಡುವಂಥ ವೆಜಿಟೇಬಲ್ಸು, ಹಣ್ಣು, ಹಾಲು, ಬ್ರೆಡ್ ಇವೆಲ್ಲವೂ ಬರುತ್ತೆ. ಎರಡನೇದು ಬಂದ್ಬಿಟ್ಟು 5% ಸ್ಲ್ಯಾಬ್. ಇದರಲ್ಲಿ ಪ್ಯಾಕೇಜ್ ಫುಡ್, ಟೀ, ಕಾಫಿ, ಎಡಿಬಲ್ ಆಯಿಲ್, ಕೋಲ್, ಕ್ಯಾಬ್ ಸರ್ವಿಸಸ್ ಇವೆಲ್ಲವೂ ಬರುತ್ತೆ. ಮೂರನೇದು ಬಂದ್ಬಿಟ್ಟು 12% ಸ್ಲ್ಯಾಬ್. ಇದರಲ್ಲಿ ಪ್ರೊಸೆಸ್ಡ್ ಫುಡ್, ಬಟರ್, ಗೀ, ಚೀಸ್, ಕಂಪ್ಯೂಟರ್, ಫ್ರೂಟ್ ಜ್ಯೂಸ್, ಬಿಸ್ನೆಸ್ ಕ್ಲಾಸ್ ಟ್ರೈನ್ ಟ್ರಾವೆಲ್, ಮೊಬೈಲ್ ಫೋನ್ಸ್ ಇವೆಲ್ಲವೂ ಬರುತ್ತೆ. ನಾಲ್ಕನೇದು ಬಂದ್ಬಿಟ್ಟು 18% ಸ್ಲ್ಯಾಬ್. ಇದರಲ್ಲಿ ಟೂತ್ ಪೇಸ್ಟ್, ಸೋಪ್, ಹೇರ್ ಆಯಿಲ್, ಫಿನಾನ್ಷಿಯಲ್ ಸರ್ವಿಸಸ್, ರೆಸ್ಟೋರೆಂಟ್ ಸರ್ವಿಸಸ್, ಟೆಲಿಕಾಮ್, IT ಸರ್ವಿಸಸ್, ಇನ್ಶೂರೆನ್ಸ್ ಇದೆಲ್ಲವೂ ಬರುತ್ತೆ. ಐದನೇದು ಬಂದ್ಬಿಟ್ಟು 28% ಸ್ಲ್ಯಾಬ್. ಇದರಲ್ಲಿ ಲಕ್ಸುರಿ ಗೂಡ್ಸ್, ಕಾರ್, ಬೈಕ್, AC, ರೆಫ್ರಿಜರೇಟರ್, ಸಿಮೆಂಟ್, ಚೂವಿಂಗ್ ಗಮ್, ಚಾಕ್ಲೇಟ್, ಪರ್ಫ್ಯೂಮ್, ಟೊಬ್ಯಾಕೊ ಪ್ರಾಡಕ್ಟ್ ಇವೆಲ್ಲವೂ ಬರುತ್ತೆ. ಸ್ನೇಹಿತರೆ, ಇವಾಗ ಸರ್ಕಾರ ಏನು ಮಾಡಿದೆ ಅಂತಂದರೆ ಈ 5 GST ಸ್ಲ್ಯಾಬ್ಗಳನ್ನು ಕ್ಯಾನ್ಸಲ್ ಮಾಡಿ ಕೇವಲ 2 ಸ್ಲ್ಯಾಬ್ಗಳನ್ನು ಮಾತ್ರ ಇಟ್ಕೊಂಡಿದೆ. ಒಂದು 5%, ಇನ್ನೊಂದು 18%. ಯಾಕೆ ಈ ರೀತಿ ಮಾಡಿದೆ ಅಂತಂದರೆ ಮುಂಚೆ GST ಅನ್ನೋದು ಜನಗಳಿಗೆ ಸ್ವಲ್ಪ ಬರ್ಡನ್ ಆಗ್ತಿತ್ತು, ಪ್ಲಸ್ ಇದು ಕಾಂಪ್ಲಿಕೇಟೆಡ್ ಇತ್ತು. ಜನಗಳಿಗೆ ಸಿಂಪ್ಲಿಫೈ ಮಾಡಬೇಕು, ಈ GST ಬರ್ಡನನ್ನು ರೆಡ್ಯೂಸ್ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಈ ಹೊಸ ಇಂಪ್ಲಿಮೆಂಟೇಷನ್ನ ಮಾಡಿದೆ. ಸೊ ಇವಾಗ 28% ಟ್ಯಾಕ್ಸ್ ಸ್ಲ್ಯಾಬೇ ಇಲ್ಲ. ಮುಂಚೆ ಏನಾಗ್ತಿತ್ತು ಅಂತಂದರೆ ನೀವೇನಾದರೂ 1 ಕೋಟಿ ರೂಪಾಯಿದು BMW ಕಾರ್ ಏನಾದರೂ ತೊಗೊಂಡ್ರೆ ಸೊ 28% GSTಯನ್ನು ಕಟ್ಟಬೇಕಾಗಿತ್ತು. ಅಂದರೆ 28 ಲಕ್ಷ ಹೋಗ್ತಿತ್ತು. 1,28,00,000 ರೂಪಾಯಿ ಆಗ್ತಿತ್ತು ಎರಡು ಸೇರಿ. ಇವಾಗ ಇದನ್ನು 18%ಗೆ ರಿಡ್ಯೂಸ್ ಮಾಡಿದ್ದಾರೆ. ನೀವು 1 ಕೋಟಿ ರೂಪಾಯಿ ಕಾರ್ ತೊಗೊಂಡಾಗ ಸೊ ಜಸ್ಟ್ 18 ಲ್ಯಾಕ್ GST ಹೋಗುತ್ತೆ ಇವಾಗ. ಸ್ನೇಹಿತರೆ, ಇದರಿಂದ ಏನಾಗುತ್ತೆ ಅಂತಂದರೆ ಕಾರುಗಳ ಪ್ರೈಸು ರಿಡ್ಯೂಸ್ ಆಗುತ್ತೆ, ಕಂಪ್ನಿಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ರಾ ಮೆಟೀರಿಯಲ್ ಕಾಸ್ಟು ರಿಡ್ಯೂಸ್ ಆಗುತ್ತೆ, ಕಂಪ್ನಿಗಳಿಗೂ ಬೆನಿಫಿಟ್ ಆಗುತ್ತೆ, ಪ್ಲಸ್ ಜನಗಳಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಸ್ನೇಹಿತರೆ, ನಾನು ಇಲ್ಲಿ ಇನ್ನೊಂದು ಪಾಯಿಂಟನ್ನು ಆ್ಯಡ್ ಆನ್ ಮಾಡಲೇಬೇಕು. ಸದ್ಯಕ್ಕೆ ನಾವು ಯೂಸ್ ಮಾಡ್ತಿರುವಂಥ 99% ಪ್ರಾಡಕ್ಟ್ಗಳು 12% GST ಸ್ಲ್ಯಾಬಲ್ಲಿದ್ದಾವೆ. ಫ್ಯೂಚರಲ್ಲಿ ಇದು 5%ಗೆ ರೆಡ್ಯೂಸ್ ಆಗೋ ಚಾನ್ಸಸ್ ಇದೆ. ಪ್ಲಸ್ ನಾವು ಯೂಸ್ ಮಾಡುವಂಥ 90% ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳು 28% GST ಸ್ಲ್ಯಾಬಲ್ಲಿದ್ದಾವೆ. ಇದು 18%ಗೆ ರೆಡ್ಯೂಸ್ ಆಗೋ ಚಾನ್ಸಸ್ ಇದೆ. ಇದು ಕೂಡ ಮಾರ್ಕೆಟ್ ಮೇಲೆ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋ ಚಾನ್ಸಸ್ ಇದೆ. ಸ್ನೇಹಿತರೆ, ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಹತ್ರ ಹೆಚ್ಚು ಹಣ ಉಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಉಳಿದಿರೋಂಥ ಹಣವನ್ನು ನೀವು ಹೆಚ್ಚು ಸ್ಪೆಂಡ್ ಮಾಡ್ತೀರಾ. ಹೆಚ್ಚು ಸ್ಪೆಂಡ್ ಮಾಡಿದಾಗ ಇದು ಇಕಾನಮಿ ಮೇಲೆ ತುಂಬ ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಆ ಕಾರಣದಿಂದಾಗಿ ಇವತ್ತು ಸ್ಟಾಕ್ ಮಾರ್ಕೆಟ್ ತುಂಬ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ. ಸ್ನೇಹಿತರೆ, ಈ GST ರೇಟ್ ಕಟ್ಟಿಂದಾಗಿ ಯಾವೆಲ್ಲ ಸೆಕ್ಟರ್ ಮೇಲೆ ಇದು ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಅತಿ ಹೆಚ್ಚು ಬೆನಿಫಿಟ್ ಆಗುವಂಥ ಸೆಕ್ಟರ್ ಬಂದ್ಬಿಟ್ಟು FMCG ಸೆಕ್ಟರ್. FMCG ಪ್ರಾಡಕ್ಟ್ ಅಂತಂದರೆ
ನಾವು ಪ್ರತಿನಿತ್ಯ ಯೂಸ್ ಮಾಡುವಂಥ ಪೇಸ್ಟು, ಡಿಟರ್ಜೆಂಟು, ಸೋಪು, ಹೇರ್ ಆಯಿಲು ಇವೆಲ್ಲವನ್ನು ನಾವು FMCG ಪ್ರಾಡಕ್ಟ್ ಅಂತ ಕರಿತೀವಿ. ಸದ್ಯಕ್ಕೆ ಸೋಪ್ ಮತ್ತು ಟೂತ್ ಪೇಸ್ಟ್ ಇದು 18% GSTಯಲ್ಲಿದೆ ಆಲ್ರೆಡಿ. ಇನ್ನು ಪ್ಯಾಕೇಜ್ಡ್ ಫುಡ್ ಬಂದುಬಿಟ್ಟು ಆಲ್ರೆಡಿ 12% GST ಸ್ಲ್ಯಾಬಲ್ಲಿದೆ. ಇದು ಫ್ಯೂಚರಲ್ಲಿ 5%ಗೆ ರಿಡ್ಯೂಸ್ ಆಗುತ್ತೆ. ಆವಾಗ ಯಾವೆಲ್ಲ ಕಂಪ್ನಿಗಳಿಗೆ ಬೆನಿಫಿಟ್ ಆಗುತ್ತೆ ಅಂತಂದರೆ ನೆಸ್ಲೆ, ಬ್ರಿಟಾನಿಯಾ, HUL, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಗಳಿಗೆ ಹೆಚ್ಚು ಲಾಭ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್. ಸ್ನೇಹಿತರೆ, ನಾವು ಮನೆಯನ್ನು ಕಟ್ಟಿಸುವಾಗ ಅಥವಾ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಾಗ ಕೇಬಲ್, ವಯರ್, ಸಿಮೆಂಟ್ ದೀಸ್ ಆರ್ ದ ವೆರಿ ಎಸೆನ್ಷಿಯಲ್ ರಾ ಮೆಟೀರಿಯಲ್. ಇದಿಲ್ಲದೆ ನಾವು ಯಾವುದೇ ಕನ್ಸ್ಟ್ರಕ್ಷನ್ ವರ್ಕೇ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇದೆಲ್ಲ ಬಂದುಬಿಟ್ಟು GSTನಲ್ಲಿ 28% GST ಸ್ಲ್ಯಾಬಲ್ಲಿದೆ. ಫ್ಯೂಚರಲ್ಲಿ ಇದು 18%ಗೆ ರಿಡ್ಯೂಸ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ರಾ ಮೆಟೀರಿಯಲ್ ಕಾಸ್ಟ್ ಮತ್ತು ಕನ್ಸ್ಟ್ರಕ್ಷನ್ ಕಾಸ್ಟ್ ಇವೆರಡೂ ರಿಡ್ಯೂಸ್ ಆಗುತ್ತೆ. ಇದೆಲ್ಲವೂ ಯಾವ ಕಂಪ್ನಿಗಳ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತಂದರೆ ಪೋಲಿಕ್ಯಾಬ್ ಇದೆ, KI ಇಂಡಸ್ಟ್ರಿ, ಅಲ್ಟ್ರಾಟೆಕ್ ಸಿಮೆಂಟ್, ಅಂಬೂಜಾ ಸಿಮೆಂಟ್, ಗ್ರಾಸಿಮ್ ಇವೆಲ್ಲ ಕಂಪ್ನಿಗಳ ಮೇಲೆ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಟೋಮೊಬೈಲ್ ಸೆಕ್ಟರ್. ಸದ್ಯಕ್ಕೆ ಭಾರತದಲ್ಲಿ ಲಕ್ಸುರಿ ಕಾರ್ ಮತ್ತು ಹೈ ಎಂಡ್ ಬೈಕ್ಗಳು 28% GST ಸ್ಲ್ಯಾಬಲ್ಲಿದ್ದಾವೆ. ಫ್ಯೂಚರಲ್ಲಿ ಇದು 18%ಗೆ ರಿಡ್ಯೂಸ್ ಆಗುತ್ತೆ. ಆವಾಗ ಮಾರುತಿ ಸುಜುಕಿ, ಟಾಟಾ ಮೋಟರ್ಸ್, ಹೀರೋ ಮೋಟೋಕಾರ್ಪ್ ಇವೆಲ್ಲ ಕಂಪ್ನಿಗಳಿಗೂ ಒಳ್ಳೆ ಬೆನಿಫಿಟ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಕನ್ಸ್ಯೂಮರ್ ಡ್ಯೂರೇಬಲ್. AC, TV, ವಾಷಿಂಗ್ ಮಿಷಿನ್ ಇವೆಲ್ಲೂ ಸದ್ಯಕ್ಕೆ 28% GST ಸ್ಲ್ಯಾಬಲ್ಲಿದ್ದಾವೆ. ಫ್ಯೂಚರಲ್ಲಿ ಇದು 18%ಗೆ ರಿಡ್ಯೂಸ್ ಆಗುತ್ತೆ. ಸೊ ಆವಾಗ ಯಾವೆಲ್ಲ ಕಂಪ್ನಿಗಳಿಗೆ ಬೆನಿಫಿಟ್ ಆಗುತ್ತೆ ಅಂತಂದರೆ ವೋಲ್ಟಾಸ್, ಬ್ಲೂ ಸ್ಟಾರ್, ಅಂಬರ್ ಎಂಟರ್ಪ್ರೈಸಸ್ ಈ ರೀತಿ ಅನೇಕ ಕಂಪ್ನಿಗಳಿಗೆ ಇದು ಬೆನಿಫಿಟ್ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಕೇವಲ ಬೆರಳೆಣಿಕೆಯಷ್ಟೇ ಸೆಕ್ಟರ್ಗಳನ್ನು ಮಾತ್ರ ಡಿಸ್ಕಷನ್ ಮಾಡಿದ್ದೀನಿ. ಈ GST ರೇಟ್ ಕಟ್ಟಿಂದಾಗಿ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಅನೇಕ ಸೆಕ್ಟರ್ಗಳಿಗೆ, ಅನೇಕ ಇಂಡಸ್ಟ್ರಿಗಳಿಗೆ ಬೆನಿಫಿಟ್ ಆಗುತ್ತೆ. ಸೊ ಇದರಿಂದ ಇಕಾನಮಿಕ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗಿ ನಡೀತವೆ, ಜನಗಳು ಹೆಚ್ಚು ಸ್ಪೆಂಡ್ ಮಾಡ್ತಾರೆ, ಕನ್ಸಂಪ್ಷನ್ ಚೆನ್ನಾಗಿ ಪಿಕಪ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಮೇಲೆ ಮತ್ತು ಇಕಾನಮಿ ಮೇಲೆ ಇದೊಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋ ಚಾನ್ಸಸ್ ಇದೆ. ಫ್ರೆಂಡ್ಸ್, ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಪ್ಲೀಸ್ ಶೇರ್ ವಿತ್ ಕಮ್ಯುನಿಟಿ. ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಅಬೌಟ್ ಇನ್ವೆಸ್ಟ್ಮೆಂಟ್, ಯು ಕ್ಯಾನ್ ಎಕ್ಸ್ಪ್ಲೋರ್ ಮೈ ಆನ್ಲೈನ್ ಕೋರ್ಸ್. ಥ್ಯಾಂಕ್ ಯು ಸೊ ಮಚ್.